ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಹಾಗೂ ಆಸೆ ಧಾರಾವಾಹಿ ಎರಡರ ಮಹಾ ಸಮ್ಮೇಳನದ ಮಹಾ ಸಂಚಿಕೆಯನ್ನ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಪಾಪ ಮನೆಗೆ ಬರ್ತಾರೆ ರಂಗನಾಥ್ ಅವರು ಖುಷಿಯಾಗಿ ಅವ್ರ ಅಮ್ಮನ ನೋಡೋದ್ರ ಜೊತೆಗೆ ಮನೆಯವರೆಲ್ಲರೂ ಕರ್ಕೊಂಡ್ ಬರ್ತಾರೆ. ಅಜಿತನ್ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬಂದಾಗ ಏನಾದ್ರೂ ಒಂಚೂರು ತಿಂಡಿ ಮಾಡೋಗೆ ಶಾಂತಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕೆ ನಾನು ಮೊದಲಿಗೆ ಪಾಪ ಅತ್ತೆ ಹೇಳ್ತಾರೆ, ಸಕ್ಕರೆ ಹೋಗು ತಿಂಡಿ ಮಾಡಿ ಏನಾದ್ರೂ. ಅಯ್ಯೋ ಅತ್ತೆ, ನಾನು ದಾರಿನಲ್ಲಿ ಬರ್ತಾ ಎಲ್ಲ ಧೂಳು ಆಗಲ್ಲ ಅತ್ತೆ ನನ್ನ ಕೈಲಿ, ಮಾಡೋಗೆ, ನಾನು ಈ ಮನೆ ಸೊಸೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನೀನಾ ನಿಂತ್ಕೋ, ನೀನು ಈ ಮನೆ ಸೊಸೆ, ನಿನ್ಗೂ ಸಾಕಾಗಿರುತ್ತೆ. ಅಷ್ಟರಲ್ಲಿ ಪಾಪ ರಂಗನಾಥ್ ಅವ್ರಿದ್ದವರು ಯಾರೋ ಒಬ್ರು ಮಾಡೋಗಿ ತಿಂಡಿನ, ಯಾಕೆ ಹೀಗೆ ಬಂದವ್ರ ಮುಂದೆ ನೋಡು, ಸೊಸೆಯಾಗಿ ನೀನ್ ಮಾಡ್ಲೇಬೇಕು ಅಂತ ಹೇಳಿ ತಾಕೀತ್ ಮಾಡ್ತಾರೆ. ಹಾಗಂತಿದ್ದಾಗೇನೆ ಲಕ್ಕಿ ಮಾತು ಕೇಳಿ ಶಾಂತಿ ಸರಿ ಅಂತ ಬರ್ತಾಳೆ. ಬಂದ್ಬಿಟ್ಟು ಎಲ್ಲರೂ ಲಿಸ್ಟ್ ಇಟ್ಕೊಂಡು ಕೇಳ್ತಾ ಹೋಗ್ತಾಳೆ, ಏನ್ ತಿಳಿಬೇಕು, ನೀವ್ ಏನ್ ಹೇಳಿದ್ರೆ ಅದನ್ನೇ ಮಾಡ್ತೀವಿ ಅಂತಾರೆ. ಎಲ್ರು ನಿಮ್ಗೆ ಏನ್ ಇಷ್ಟ ಅದ್ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಸಂಗೀತ, ಶ್ರವಣ್ಣು, ಅಜಿತ್, ಭೂಮಿ ಎಲ್ರು ಹೇಳ್ತಾರೆ. ಯಾರು ಹೇಳಿದ್ರು ಇಲ್ಲ, ನಿಮ್ಗೇನ್ ಇಷ್ಟ ಅದು ಹೇಳಿ ಮಾಡ್ತೀನಿ. ಕೊನೆಗೆ ಪಾಪ ಸೂರ್ಯ ತಡಿನಾರ್ದನೆ ಶಾವಿಗೆ ಉಪ್ಪಿಟ್ಟು ಅಂತಾಳೆ. ಓ ಬಹಳ ಈಸಿ, ಆದ್ರೆ ನೀನ್ ಹೇಳಿದ್ಯಲ್ಲ ನನ್ ಮಾಡಲ್ಲ ಅಂತಾಳೆ ಪಾಪಿ. ಪಾಪ ಎಲ್ರು ಒಂಚೂರು ಉಪ್ಪಿಟ್ಟಾದ್ರೂ ಮಾಡಿ ಪರವಾಗಿಲ್ಲ ಅಂತ. ರಾಮಣ್ಣ ಇದ್ದ ದೋಸೆನ ಇಡ್ಲಿನ, ಅಯ್ಯೋ ದೋಸೆ ಇಡ್ಲಿಗೆ ಅಕ್ಕಿನೇನ್ ಹಾಕ್ಬೇಕು, ಉದ್ದಿನಬೇಳೆನೇನ್ ಹಾಕ್ಬೇಕು, ಆಗುತ್ತಾ ಅಂತರಾಗ ಹೇಳ್ತಾಳೆ. ಹೋಗ್ಲಿ, ಏನು ನಿಮ್ಗೆ ಇಷ್ಟ ಬಂದಿದ್ದನ್ನ ಸರಳವಾಗಿ ಮಾಡಿ ಅಂದ್ರೂ ಕೂಡ ಕೇಳೋದಿಲ್ಲ. ಹಾಗಂತಿದ್ದಾಗೇನೆ ಪಾಪ ಮೀನಾ ಬಂದ ತಕ್ಷಣ ಬುದ್ಧಿ ನೋಡ್ಬಿಟ್ಟು ರಂಗನಾಥ್ ಅವರು, ನೋಡು ಅಮ್ಮ ಹೇಳಿದ್ರು ಅಂತ ಈ ತರ ಎಲ್ಲ ಮಾಡ್ತಿದೀಯ ನೀನು, ಓಕೆ ಯಾರೋ ಒಬ್ರು ಮಾಡ್ತಾರೆ ಅಂತ ಹೇಳಿ ರೇಗ್ತಾರೆ. ಆಗ ಮೀನಾ ಬಂದು, ನಾನ್ ಮಾಡ್ತೀನಿ ಮಾವ, ನಾನ್ ಮಾಡ್ತೀನಿ ಅತ್ತೆ. ಅವಳು ಹೋಗ್ತಿದ್ದಾಗಿನ ಭೂಮಿನೂ ಕೂಡ, ನಾನು ಬರ್ತೀನಿ ಮೀನವ್ರೆ, ನಾನು ನಿಮ್ ಜೊತೆಗೆ ಬರ್ತೀನಿ, ನಾನ್ ಮಾಡ್ತೀನಿ. ಅಷ್ಟರಲ್ಲಿ ಪಾಪ ಇವಳು ಎಲ್ಲ ತರಕಾರಿ ಎತ್ಕೊಂಡು ಶ್ರುತಿ ಬಂದು ಕೂತ್ಕೋತಾಳೆ ಹಾಲಲ್ಲಿ. ಕೂತ್ಕೊಳ್ತಿದ್ದಾಗೇನೆ ಅಷ್ಟ್ರಲ್ಲಾಗ್ಲಿ ಈ ಪಾಪಿ, ಈ ಸಂಗೀತ ಎಲ್ರೂ ಕೂಡ ಪಾಪ ನಿಂತಿರ್ತಾರೆ. ಆ ನಿಂತಿರ್ಬೇಕಾದ್ರೆ ಅದ್ ಯಾವ್ದು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಪಾಪಿ ದೇವಿಯನ್ನೇ ಆಚೆಗೆ ಬಂದ್ಬಿಟ್ಟು ಭದ್ರಂಗ್ ಫೋನ್ ಮಾಡ್ತಾಳೆ. ಏನೋ ಭದ್ರ, ನಿನ್ ಕಡೆಯವ್ರು ಏನ್ ಸೇಂದಿ ಮಾಡೋವ್ರ ಹೇಗೆ, ಅದ್ ಯಾವ ಸೀಮೆ ಹೊಡೆದಾಟ ಮಾಡ್ತಾರೋ, ಒಬ್ರಾದ್ರೂ ನಮ್ಮೆಲ್ಲರಿಗೂ ಕೂಡ ಏಟ್ ಮಾಡ್ಲಿ ಅಂದ್ರೆ ಓಡೋಗ್ತಾರ ಅವ್ರೇನೆ ಒಡ್ಸ್ಕೊಂಡು. ನೋಡು ಅದಿರ್ಲಿ, ಆದ್ರೆ ನನ್ಗೆ ಯಾರು ಸಿಗಲ್ಲ ಅಂತ ಹೇಳಿ ನಿನ್ನನ್ನೇ ನಂಬ್ಕೊಂಡಿದೆ ಅಂತ ತಿಳ್ಕೊಬೇಡ. ಯಾಕೆಂದ್ರೆ ನೀನು ನನ್ನ ಬಗ್ಗೆ ಅಷ್ಟೇ ಸೀಕ್ರೆಟ್ ಮೇಂಟೈನ್ ಮಾಡ್ತೀಯ ಅನ್ನೋ ದೃಷ್ಟಿಯಿಂದ, ಗೊತ್ತಾಯ್ತಲ್ಲ. ಮೊದಲು ಈಗ ಒಡವೆ ಗಂಟು ತಗೊಂಡೋಗಿದ್ರೆ ಅದ್ ತಗೊಬಂದ್ ಕೂಡು ಮೊದ್ಲು. ಆಯ್ತು ಮೇಡಮ್, ಲೊಕೇಶನ್ ಕಳಿಸ್ತೀನಿ ಅಂತ ಅಂತಾನೆ ಭದ್ರ. ಆಯ್ತು ಕಳಿಸ್ತೀನಿ ಮೇಡಮ್, ನಾನೇ ತಂದು ಕೊಡ್ತೀನಿ ಅಂತ ಭದ್ರ ಅಂತಾನೆ. ಆಯ್ತು ತಗೋಬಾ ಬೇಗ. ಅಷ್ಟು ಅಜಿತ್ ಫೋನ್ ಬರುತ್ತೆ ಪೊಲೀಸ್ ಸ್ಟೇಷನ್ ಇಂದ. ಬಂದ ತಕ್ಷಣ ಸರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇದ್ರಲ್ಲಿ ಯಾರು ಕೂಡ ಲೋಕಲ್ನವ್ರು ಅಲ್ವೇ ಅಲ್ಲ, ಎಲ್ಲ ಬೆಂಗಳೂರಿಂದ ಬಂದಿರೋರು ಅಂತ ಅಂತಿದ್ದಾಗೇನೆ ಅಜಿತ್ ಶಾಕ್ ಆಗ್ತದೆ, ದೇವಿಯಾನಿಗೂ ಶಾಕ್ ಆಗುತ್ತೆ. ಅಜಿತ್ ಹೇಳ್ತಾನೆ ಫೋನ್ ಇಟ್ಬಿಟ್ಟು. ಜೊತೆಗೆ ಇಲ್ಲಿ ಈ ಅನುಮಾನದ ಮುಂದೆ ಸೂರ್ಯ ಒಂದ್ ಮಾತು ಹೇಳ್ತಾನೆ, ಅಲ್ಲ ಇಲ್ಲಿ ನಮ್ಮೂರಲ್ಲಿ ಯಾರು ಕೂಡ ಹಿಂಗೆ ಹೊಡೆದಾಟ ಬಡದಾಟ ಕಳ್ತನ ಅಂತದ್ದೇನು ನೋಡೇ ಇಲ್ಲ. ನಾವು ಗಲ್ಲಿ ಗಿಲ್ಲಿ ಆ ರೂಟು ಈ ರೂಟು ಎಲ್ಲ ರೂಟಲ್ಲೂ ಕೂಡ ಬಂದಿದ್ದೀವಿ, ಇಲ್ಲೂ ಕೂಡ ಹಿಂಗ್ ಬಂದಿದ್ದಿಲ್ಲಪ್ಪ. ಜೊತೆಗೆ ರವಿನೂ ಅಂತಾನೆ, ಅದು ನಿಮ್ ಕಾರನೇ ಯಾಕೆ ಅಟ್ಯಾಕ್ ಮಾಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಿದ್ದಾಗೇನೆ. ಅದಕ್ಕೆ ಶ್ರವಣ್ ಅಂತಾರೆ, ಹೌದಲ್ವೇನೋ ಅಜಿತ, ನೀನು ಪೊಲೀಸ್ ಆಫೀಸರ್ ಆಗಿ ನೀನ್ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಲ್ಲ ಮಾವ, ಹೇಳ್ತೀನಿ ಆಯ್ತಲ್ಲ, ಇಲ್ಲೇ ಗುರ್ತಿಡ್ದೆ ಹೇಳ್ತೀನಿ ಅಂತ ಹೇಳ್ತಾರೆ. ಅವನಿಗೆ ಪಕ್ಕ ಗೊತ್ತು ದೇವಿಯಾನಿ ಅಂತ ಹೇಳಿ. ಅದಕ್ಕೆ ಹೇಳ್ತಾನೆ ಅಜಿತ್ತು, ಮಾತ್ರ ಬಿಡೋದಿಲ್ಲ, ಮಾತ್ರ 2-3 ಕಟ್ಟಿ ಯಾವ ಆಸ್ಪತ್ರೆಗೂ ಟ್ರೀಟ್ಮೆಂಟ್ ಸಿಗ್ಬಾರ್ದು ಅಂತ ಶಿಕ್ಷಣೆ ಕೊಡೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇವನ್ ಬರ್ತಾನೆ ಪಾಪ ಮನೋಜ ಬರ್ತಿದ್ದಾಗೇನೆ ಮನೋಜ ಮಧ್ಯೆ ಬಾಯಿ ಆಗ್ತಾನೆ, ನಂದು ಹಾಗೆ ಬಿಸ್ನೆಸ್ ಹೀಗೆ ಅಂತೇಳಿ. ಸೂರ್ಯ ಇದ್ದವನು, ಅಪ್ಪ ಏನೇನೋ ಬಿಸ್ನೆಸ್ ಮಾಡಕ್ ಹೋಗಿ ಎಡವಟ್ ಮಾಡ್ಕೊಬಿಡು ಮಾರಾಯ, ಸುಮ್ನಿರು ಅಂತಿದ್ದಾಗೇನೆ ಈ ಸಕ್ಕರೆ ಬೈಲು ಸುಮ್ಮಿರೋದಿಲ್ಲ ಶಾಂತಿ. ಬಂದಿದ್ದೇವೆ ಎಡವಟ್ ಮುಂಡೆದು ಎಡವಟ್ಟು, ಸುಮ್ಮಿರೋದು ಇಲ್ಲ. ಆ ಮಾತು ಕೇಳ್ತಿದ್ದಾಗೇನೆ ರಾಮಣ್ಣವ್ರು ಯಾಕಾಗಿಲ್ಲ ಮಾತಾಡ್ತಿರ್ಲ, ಯಾಕೆ ಸೂರ್ಯ ನಿಮ್ ಮಗ ಅಲ್ವಾ ಅಂತಾರೆ. ಅದೇ ಮಾಂಸ ಮೂಳೆ ಎಲ್ಲ ಕಿತ್ಕೊಂಡು, ಚರ್ಮ ಎಲ್ಲ ಕಿತ್ಕೊಂಡು ಬಂದೈತೆ, ಆಗ್ಲೇ ಹೋಗಿದ್ರು ಆಗೋದು ಅಂತ ಹೇಳಂತಾಳೆ. ಹಂಗಂದ ತಕ್ಷಣ ಪಾಪ ಅವನ್ಗಳು ಉಕ್ಕಿ ಬರ್ತದೆ, ಅಳ್ತಾ ಕೂತ್ಕೋತಾನೆ ಮೆಟ್ಲ ಮೇಲೆ. ತಕ್ಷಣ ಅಜಿತ್ ಬಂದ್ಬಿಟ್ಟು ಕಣ್ಣೀರು ಒರೆಸ್ತಾನೆ. ಅದಕ್ಕೆ ಪಾಪ ರಂಗನಾಥ್ ಅವ್ರಂತೂ ಬಹಳ ಹೊಂದ್ಕೊಳ್ತಾರೆ. ರಂಗನಾಥ್ ಅವ್ರು ಬಂದ್ಬಿಟ್ಟು ಸೂರ್ಯನ ಸಮಾಧಾನ ಮಾಡ್ತಾರೆ. ಇದೆಲ್ಲ ಬೇಕೇನೆ ಎಲ್ರ ಮುಂದೆ ಅಂತ ಅಂತಾರೆ. ಹಂಗ ಅಂತಿದ್ದಾಗೇನೆ ಪಾಪ ಎಲ್ರಿಗೂ ಬಹಳ ನೋವಾಗುತ್ತೆ. ಅಷ್ಟೇ ಬಿಡಿ ಬಾಸು, ಇದೆಲ್ಲ ಮಾಮೂಲಿ ಇದ್ದಿದ್ದೆ ನನಗೆ ಅಂತೇಳಿ
ಸೂರ್ಯ ಸಮಾಧಾನ ಮಾಡ್ಕೊಳ್ತಾನೆ. ಶ್ರುತಿ ಎಲ್ಲ ತರಕಾರಿನ ತಗೊಂಡ್ಬಂದು ಕೂತ್ಕೊಂಡು ಅಲ್ಲಿ ಸ್ಕೇಲ್ ತಗೊಂಡು ಅಳ್ತಾ ಇರ್ತಾ ಇರ್ತಾಳೆ. ಕ್ಯಾರೆಟು ಬೀನ್ಸ್ ಎಲ್ಲಾದ್ಮೇಲೆ ಅಜಿತ್ ಬರ್ತಾನೆ. ಅಜಿತ್ ಬಂದ್ಬಿಟ್ಟು ನೋಡ್ಬಿಟ್ಟು ಅಮ್ಮ ಬೈಲಿ 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 ಏನು ನಿಂದು ಅಮ್ಮ ನೋಡಿಲಿ ಒಂದು ವಿಚಿತ್ರನ ಅಂತಾನೆ. ಎಲ್ಲ ಸ್ಕೇಲ್ ಹಾಕೊಂಡು ಹೊಳಿತಾ ಇರ್ತಾನೆ. ಇದೇನಿದು ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ರಂಗನಾಥ್ ಅವ್ರು ಅಂತಾರೆ, ಅಲ್ಲಮ್ಮ ಅದನ್ನ ಒಂದು ಬೀನ್ಸ್ಗಳನ್ನ ಒಂದು ಇಡೀ ಹಿಡ್ಕೊಂಡು ಕಟ್ ಮಾಡಿದ್ರೆ ಆಯ್ತು, ಅದೇ ಒಂದ್ ಸಮ ಬರ್ತದೆ. ಏನಮ್ಮ ಇದೆಲ್ಲ ಸ್ಕೇಲು? ಅಷ್ಟಕ್ಕೆ ಶಾಂತಿ ಬರ್ತಾಳೆ. ಏನೋ ರವಿ ಇದೆಲ್ಲ ನೋಡ್ಬೇಕೇನೋ, ಪಾಪ ಅವಳು ಕೋಟ್ಯಾಧೀಶ್ವರರು ಮನೆಯವಳು ಗೊತ್ತಾ, ಮಗಳು ಗೊತ್ತಾ, ಪಾಪ ಅದೇನೋ ಮಾಡಕ್ ಕೂತ್ಬಿಟ್ಟಿದೆ. ಅಯ್ಯೋ ಏನೋ ರವಿ ಇದೆಲ್ಲ ನೋಡ್ಬೇಕೇನೋ ಅಂತ ಅಂತಾರೆ. ರಂಗನಾಥ್ ಅವರು ಕೂಡ ಇದೇನೋ ರವಿ, ನಾನಿಲ್ಲಪ್ಪ ಈ ಆಟಕ್ಕಪ್ಪ, ನಾನಿಲ್ಲ. ಅದಕ್ಕೆ ಶ್ರುತಿ ಅಂತಾಳೆ. ಅದಕ್ಕೆ ಅಜಿತ್ ಅಂತಾನೆ, ಇದೇ ಚುಚ್ಚುತ್ತಿದ್ದೀರೋ ಅಥವಾ ಏನಾದ್ರು ಅಳತೆ ಮಾಡ್ತಿದ್ದೀರೋ ಅಂದಾಗ, ಇಲ್ಲ ಅಳತೆ ಮಾಡ್ತಾ ಇದ್ದೀನಿ, ನಾನು ಒಂದು ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಇದ್ದೀನಿ ಅಂತ. ಅದಕ್ಕೆ ರಾಮಣ್ಣ ಇದ್ದವರು ತಿಂದವ್ರ ಕತೆ ಕೋವಿಂದ. ಅದಕ್ಕೆ ಸೂರ್ಯನು ಅಂತಾನೆ, ಅಲ್ಲ ಪೌಡ್ರಮ್ಮ ಅಳತೆ ಮಾಡ್ತಾ ಕೂತಿದೀಯಲ್ಲ ಈಗೇನಾ? ಜೊತೆಗೆ ರಾಮಣ್ಣ ಮನೆಯವರೆಲ್ಲರೂ ಯಾಕೆ ಆಗಂತೀರ ಅಂತ ಅಂದಾಗ, ಇವರು ಮೈಕ್ ಹಿಡ್ಕೊಂಡು ಯಾವಾಗ್ಲೂ ಡಬ್ಬಿಂಗ್ ಮಾಡ್ತಾರೆ. ಇವರು ಡಬ್ಬಿಂಗ್ ಮಾಡೋದೆಲ್ಲ ಬ್ಯುಸಿ, ಹಾಗಾಗಿ ಹೇಳ್ತಾ ಇದೀವಿ ಯಾವ ತರಕಾರಿ ಕಟ್ ಮಾಡ್ತಾರೆ ಹೇಳಿ ಅಂದಾಗ, ನೀನ ಇಲ್ಲಿ ಬನ್ನಿ ನೀವು ಹೊರಡಿ, ನೀವು ನನಗೆ ಮೀನಮ್ಮ ಹೇಳಿದಾರೆ ನನಗೆ ಒಂದು ಅಳತೆನಲ್ಲಿ ಕಟ್ ಮಾಡಿ ಅಂತ ಹೇಳಿ, ಮೀನಮ್ಮ ಬನ್ನಿಲಿ ಅಂತಾರೆ. ಆನಂತರ ಮೀನನ್ನು ಕೂಡ ಆಶ್ಚರ್ಯ ಪಡ್ತಾಳೆ. ಆನಂತರ ಇದು ಏನಿದು ಶ್ರುತಿ ಅಂತೇಳಿ ಎಲ್ಲ ನೋಡೋಕ್ ಶುರು ಮಾಡ್ತಾರೆ. ಆನಂತರ ಭೂಮಿ ಬಂದ್ಬಿಟ್ಟು ನಾನೇ ಕಟ್ ಮಾಡ್ತೀನಿ ಎಲ್ಲಿದ್ರೆ, ಇಲ್ಲ 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 ನನಗೆ ನೀನಮ್ಮ ಹೇಳಿದ್ರೆ ನಾನು ಕಟ್ ಮಾಡ್ತೀನಿ ಅಂತಾಳೆ. ಕೊನೆಗೂ ಆಮೇಲೆ ಅವಳನ್ನ ಎಬ್ಬರಿಸ್ಬಿಟ್ಟು ಅವರೇ ಹೆಚ್ಚಿಸ್ಕೊಂಡು ಅವರೇ ತಗೊಂಡು ಹೋಗ್ತಾರೆ. ಒಂದ್ ರೀತಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಹಾಸ್ಯ ಎಲ್ಲವೂ ಕೂಡ ಬರ್ತಿದೆ. ಇಲ್ಲಿ ರೋಹಿಣಿ ಮಾಡೋಕೆ ಅಂತ ಹೋಗ್ತಾಳೆ. ರೋಹಿಣಿನ ಅಲ್ಲಿ ಶಾಂತಿ ಬೈದ್ ಬಿಡ್ತಾಳೆ. ಅವಳೆಲ್ಲಾರು ಯಾರ್ದಾರ ಬಂಡವಾಳ ಇದ್ರೆ ಕಿತ್ಕೊಳಕ್ ನೋಡ್ತಾಳೆ ಅವಳು, ಅಂತವಳು ಹೊಗೆ ಅಂತೇಳಿ ಬೈದ್ ಕಳಿಸ್ತಾಳೆ ಅವಳನ್ನ. ಎಲ್ಲ ಒಬ್ಬೊಬ್ರದ್ದು ಕೂಡ ಒಂದೊಂದು ನಾಟಕ ನೋಡ್ಬಿಡ್ತಾರೆ. ಎಲ್ಲ ಹೊಡಿಕೋದ್ಮೇಲೆ ಸಂಗೀತ ಅಂತಾರೆ. ಆದ್ರೂ ಶ್ರವಣ, ನಿಜಕ್ಕೂ ನಮ್ಮ ಮನೇಲಿ ನಾವು ಇದೀವಿ, ಎಷ್ಟು ಕಿತ್ತಾಡ್ತೀವಿ, ಒಬ್ರು ಮುಖ ಕಂಡ್ರೆ ಒಬ್ರಿಗೆ ಆಗೋಲ್ಲ. ಎಲ್ಲ ಒಂದೊಂದು ನಕ್ಷತ್ರಗಳೇ ಒಂದೊಂದು ಕತೆ ಹೇಳ್ತದೆ ನಮ್ಮ ಮನೆಯಲ್ಲಿ. ಅದಕ್ಕೆ ಸಂಗೀತ ಅಂತ, ಸಂಗೀತದ ಮಾತಿಗೆ ದೇವಯಾನಿ ಅಂತಾಳೆ. ಯಾಕೆ ಸಂಗೀತ ಯಾರಾಗಿದ್ದಾರೆ ಹಂಗಂತೀಯಲ್ಲ? ಏನಿಲ್ಲ ಬಿಡು ದೇವಯಾನಿ, ಸುಮ್ಮನೆ ಆಗಂದೆ. ಶ್ರವಣ ಅಂತಾನೆ, ಹೌದಕ್ಕ ನಾವ್ ಯಾವಾಗ್ಲೂ ಅದಕ್ಕೆ ರಂಗನಾಥ್ ಅವ್ರ ಅಂತಾರೆ, ಯಾಕೆ ನಮ್ಮ ಮನೇಲಿ ಎಲ್ರು ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತನ. ಅಯ್ಯೋ ಬಿಡ್ರಪ್ಪ, ಒಬ್ಬೊಬ್ರದ್ದು ಒಂದೊಂದ್ ದಿಕ್ಕು ಇದ್ದಿದ್ದೆ, ಹೇಳ್ಕೊಳಂಗಿಲ್ಲ ಮಾಡುವಂಗಿಲ್ಲ, ಅಂತೂ ನಡೀತಾ ಇದೆ ಕತೆ ಅಷ್ಟೇ. ಅದಕ್ಕೆ ರಾಮಣ್ಣ ಅಂತಾರೆ, ಇಲ್ಲ ಬಿಡಿರಾಯ್ರೆ ನೀವೆಲ್ಲ ಬಹಳ ಒಗ್ಗಟ್ಟಾಗಿ ಚೆನ್ನಾಗಿದ್ರೆ. ಶ್ರವಣ್ ಅಂತಾನೆ, ನಮ್ಮ ಮನೇಲಿ ನಾವು ಅಣ್ಣ ತಮ್ಮ ಕಿತ್ತಾಡ್ತಿದ್ದೋ, ನಾವು ಒಂದೊಂದಿನ ಮುನ್ಸ್ಕೊಂಡೇ ಬಿಡ್ತಿದ್ದೋ ತಿಂಗ್ಳಾನ್ಗಟ್ಲೆ. ನಮ್ಮ ಮನೇಲಂತೂ ಹೇಗಿರ್ತಿದ್ದೋ, ಆದ್ರೆ ನಿಮ್ಮ ಕುಟುಂಬ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಅಂತಾರೆ ರಂಗನಾಥ್ ಅವರು. ಇರ್ಲಿ ಬಿಡಿ ಪಾಪ, ಯಾಕೆ ಅಂದ್ರೆ ನೀವು ಹಸ್ಕೊಂಡಿದ್ದೀರಾ, ಇಡೀರಿ ಸ್ವಲ್ಪ ಇದನ್ನಾದ್ರೂ ತಿಂದು ಒಂದಷ್ಟು ಸಮಾಧಾನ ಮಾಡ್ಕೊಡಿ. ಬೇಗ 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 ಇನ್ನೇನ್ ಅಡ್ಗೆ ಆಗ್ಬಿಡುತ್ತೆ, ಊಟ ಮಾಡೋರಂತೆ, ನೋಡ್ಕೊ ಬರ್ತೀನಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ. ಭೂಮಿಯಲ್ಲಿ ಅಡ್ಗೆ ಮಾಡೋಕ್ಕಿಂತ ನಿಂತ್ಕೊಳ್ತಾಳೆ. ನಿಂತ್ಕೊಂಡಾಗ ಮೀನಾ ಇದ್ದವರು, ಭೂಮಿ ನಿಮ್ಗೆ ಅಭ್ಯಾಸ ಇದೆಯಾ ಅಂತಾರೆ. ಖಂಡಿತ ಅಭ್ಯಾಸ ಇದೆ ನನಗೆ. ಈ ಕಡೆ ಶ್ರವಣ್ಣು ಶಾರದಾಗೆ ಸ್ವಲ್ಪನೇ ತಿನ್ನಿಸ್ತಾ ಇರ್ತಾರೆ ಬ್ರೆಡ್ನ. ತಿಂತ ಶಾರದಾ, ಈ ಪರಿಸರ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಳ್ಳೆ ಶಾಂತಿಯುತವಾಗಿದೆ ಇದೆ, ಯಾರ ತೊಂದರೆ ಇಲ್ಲ, ಅಡ್ಡಿ ಆತಂಕಗಳಿಲ್ಲ ಅಂತಿದ್ದಾಗೇನೆ ತಿನ್ನಿಸ್ತಾ ಅವಳು ನಗೋಕ್ ಶುರು ಮಾಡ್ತಾರೆ. ಶಾರದಾ ನೀನ್ ನಗ್ತಾ ಇದೀಯಾ? ಅಯ್ಯೋ ನನ್ ನೋಡ್ ಗುರ್ತಿಡ್ದ್ಬಿಟ್ಟಿಯಾ? ನೋಡು ಶಾರದಾ, ನಾವಿಷ್ಟು ಕಾಲ ಬದುಕ್ತೀವ ಏನೋ ನಾವು, ನೀನು ನನ್ನ ಗುರ್ತಿಡ್ದ ಮೇಲೆ ಇಲ್ಲೇ ಎಲ್ಲಾದ್ರೂ ಬಂದ್ಬಿಟ್ಟು ಸುಂದರವಾದಂತ ಈ ಪರಿಸರದಲ್ಲಿ ನಾನು ನೀನು ಗೂಡ್ ಕಟ್ಕೊಂಡು ಅಚ್ಚುಕಟ್ಟಾಗಿದ್ದು ಬಿಡೋಣ, ನಾವಿಬ್ರು ಒಂದಾಗಿದ್ ಬಿಡೋಣ ಅಂತಾಳೆ. ಕೂಗ್ಕೊಳ್ತಾನೆ, ಅಕ್ಕ ಬಾ 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 ಅಂತ ಓಡ್ ಬರ್ತಾಳೆ ಸಂಗೀತ. ಏನಾಯ್ತು ಶ್ರವಣ? ಅಕ್ಕ ಶಾರದಾ ನನ್ ಕಂಡಿಡಿದ್ಲಕ್ಕ, ನನ್ ನೋಡ್ಬಿಟ್ಟು ನಗ್ತಾ ಇದ್ದಾಳೆ ಅಂತಾರೆ. ಅದಕ್ಕೆ ದೇವ್ಯಾನಿಗೆ ಅಲ್ಲೂ ಶಾಕು. ಹೌದಾ ಬಾಬಾ, ಹೌದಾ, ಒಳ್ಳೆ ವಿಚಾರನೇ ಅಂತ ಹೇಳಿ ಅಂತಾಳೆ. ಭೂಮಿ ಅವಳನ್ನ ಆಶ್ಚರ್ಯವಾಗಿ ನೋಡ್ತಾಳೆ, ಯಾಕೆ ಹಿಂಗೆ ಅನುಮಾನವಾಗಿ ಇದ್ ಮಾಡ್ತಾರಲ್ಲ ಅಂತ ಹೇಳಿ. ಅಡ್ಗೆ ಮಾಡ್ಬೇಕಾದ್ರೆ ನಿಂತಿರ್ತಾಳೆ. ಅದಕ್ಕೆ ಪಾಪ ಕೇಳ್ತಾಳೆ ಮೀನಾ, ಇದೆಲ್ಲ ಅಭ್ಯಾಸ ಇದೆಯಾ? ನಾನ್ ಮಾಡ್ತೀನಿ ಬಿಡಿ. ಇಲ್ಲ ಮೀನವ್ರೆ, ನಾನ್ ನಮ್ಮ ಅಮ್ಮನ ಮನೇಲಿ ಒಲೆ ಎಣ್ಣೆಲಿ ಅಡ್ಗೆ ಮಾಡೋ ಅಭ್ಯಾಸ ಇದೆ, ಸ್ವಲ್ಪ ದಿನ ಕಳೆದೋಗಿದೆ ಅಷ್ಟೇ, ಮಾಡ್ತೀನಿ ಬಿಡಿ. ಆಯ್ತು, ಬೇಳೆ ತರ್ತೀನಿ ಹಾಕೋರಂತೆ ಅಂತ ಹೇಳಿ ಹೋಗ್ತಾಳೆ. ಎಲ್ಲ ಅಚ್ಚುಕಟ್ಟಾಗಿ ಅಡ್ಗೆ ಮಾಡ್ತಾರೆ. ಅಡ್ಗೆ ಮಾಡ್ತಾ ಇದ್ರೆ ಈ ಕಡೆ ಪಾಪ ಜಮೀನ್ ಕಡೆ ನಚ್ಚಿ ಹೋಗಿರ್ತಾನೆ. ಅದಕ್ಕೆ ಇವಳು ಕೂಡ ಹೋಗೋಕೆ ಅಂತ ಹೇಳಿ ಹೊಂಚಾಗ್ತಾ ಇರ್ತಾಳೆ. ಆ ಅಪ್ಪು ಅಂಜು
ಸರಿ ಅಂಜುನು ಕೂಡ ನಚಿಯಲ್ಲಿ ಅಂತ ಕೇಳಿದಾಗ ಇಲ್ಲೇ ಹೊರ್ಗಡೆ ಹೋಗಿರ್ಬೇಕು, ಮಾತಾಡ್ತಾ ಇದ್ದೆ ಈಗ ತಾನೇ ಫೋನಲ್ಲಿ ಅಂತ ಹೇಳ್ತಾರೆ. ಹೋಗ್ತಾರೆ. ಹೋದ್ಮೇಲೆ ಅಷ್ಟೊತ್ತಿಗೆ ಮೀನಾ ಬರ್ತಾಳೆ ಜ್ಯೂಸ್ ತಗೊಂಡು ಬಂದ್ಬಿಟ್ಟು ಎಲ್ರಿಗೂ ಜ್ಯೂಸ್ ಕೊಡ್ತಾಳೆ. ಜ್ಯೂಸ್ ಕೊಟ್ಟಾದ್ಮೇಲೆ ಸೂರ್ಯ ಇದ್ದವನು, ಮೀನ ಬಾರೇಲಿ ಕುತ್ಕೊಂಡು ಜ್ಯೂಸ್ ಕುಡಿಯೋ ನೀನುವೆ ರಾಮಣ್ಣ ಅಂತಾರೆ. ಎಷ್ಟು ಪ್ರೀತಿನಪ್ಪ ನಿಮ್ಗೆ ನಿಮ್ ಹೆಂಡತಿ ಕಂಡ್ರೆ ಅಂತಾರೆ. ಸರ್, ನನಗೆ ಇವಳು ಒಂದ್ ಕಣ್ಣಲ್ಲ, ನನ್ನ ಜೀವಕ್ಕೆ ಜೀವ. ಒಂದು ಅಣುನಷ್ಟು ಕೂಡ ಇವಳನ್ನ ಬಿಟ್ಟಿರ್ಲಾರೆ, ಒಂದ್ ಅರಗಳಿಗೆ ಕೂಡ ನಾನು ಹಾಗೆ ಅಂತಾರೆ. ಯಾಕೆಂದ್ರೆ ರಂಗನಾಥ್ ಅವರು ಅಲ್ಲಿ ಪಾಪ ನಿಂತಾಗ ಅವರು ಎಂತ ಹೆಂಡತಿ ಗಂಟಾಗ್ತಮ್ಮ ಅಂತ ರಂಗನಾಥ್ ಅವರು ಸಕ್ಕರೆ ಬೈಲ್ಗೆ ಅಂದಾಗ ಅಲ್ಲಿ ಸೂರ್ಯ ಅಂದಿರ್ತಾನ ಒಂದ್ ಮಾತನ್ನ, ಅಪ್ಪ ಇವರು ನನ್ನ ನೀನು ಈಗಂತೀಯ ಲಕ್ಕಿ, ನೀನನ್ನ ಅಳಿಸಿದ್ರು ನೀನ್ ಗಂಟಾಗ್ತೆ ಅಷ್ಟೇ ಅಂತ ಅಂದಿರ್ತಾನೆ. ಆದ್ರೆ ಇಲ್ಲಿ ತನ್ನ ಹೆಂಡತಿ ಬಗ್ಗೆ ಅವನು ಮೆಚ್ಚುಗೆ ಮಾತಾಡಿದಾಗ ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಅನ್ಯೂನ್ಯತೆ ನೋಡಿ. ಆ ಕ್ಷಣದಲ್ಲಿ ಓಡೋಗ್ತಾನೆ, ಅವನಿಗೇನು ನೆನಪಾದಂಗ ಅಜಿತ ಓಡ್ ಬರ್ತಾನೆ. ಓಡ್ ಬಂದ್ಬಿಟ್ಟು ಭೂಮಿನ, ಯಾಕೆ ಸಾಹೇಬ್ರೆ ಯಾಕೆ ಹಿಂಗ್ ಓಡ್ ಬಂದ್ರಿ ಅಂತ ಕೇಳ್ತಾಳೆ ಭೂಮಿ. ಏನಿಲ್ಲ ಭೂಮಿ, ಸುಮ್ಮನೆ ಹಾಗೆ ಬಂದೆ. ಹೌದಾ ಸಾಹೇಬ್ರೆ, ಏನೋ ಹೇಳ್ದಾಗಾಯ್ತು. ಸಾಹೇಬ್ರೆ, ನಾನು ನಿಮ್ ಜೊತೆ ಕಳೆದಂತ ಕೆಲವೊಂದು ಗಳಿಗೆಗಳೆಲ್ಲ, 1 ವರ್ಷ ಕಳೆದಂತ ನಿಮ್ಮ ಜೊತೆಗಿನ ಒಡನಾಟ, ನಾನು ಬಂಜರು ಭೂಮಿ ಆಗಿದ್ದೆ. ನನ್ಗೆಲ್ಲವನ್ನು ಕೊಟ್ರಿ, ಎಲ್ಲವನ್ನು ಕೂಡ ಕೊಟ್ರಿ ನನಗೆ. ಅತ್ತೆ ಮಾವ ಅಕ್ಕ ತಂಗಿಯರ್ ಪ್ರೀತಿ, ಅತ್ತಿಗೆ ಪ್ರೀತಿ, ನಾದಿನಿ ಪ್ರೀತಿ, ಅಜ್ಜಿ ಪ್ರೀತಿ, ಎಲ್ಲ ಒಡನಾಟನ ಕೊಟ್ರಿ ನನಗೆ. ತಂದೆ ತಾಯಿ ಇಲ್ಲದಂತ ಅನಾಥೆ ಆಗಿದ್ದೆ ನಾನು. ಜೊತೆಗೆ ನೀವು 1 ವರ್ಷದ ನೆನಪಿನಲ್ಲಿ ಇಡೀ ಬದುಕಿಗಾಗುವಷ್ಟು ನೆನಪುಗಳನ್ನ ಕೊಟ್ಟಿದ್ದೀರಾ ಸಾಹೇಬ್ರೆ. ಅದನ್ನ ನಾನು ಯಾವತ್ತೂ ಕೂಡ ಮರೆಯಕ್ಕಾಗೋದಿಲ್ಲ. ನೀವೊಂದು ದೊಡ್ಡ ಉಡುಗೊರೆನೇ ಆಗ್ಬಿಟ್ರಿ ನೀವು ನನಗೆ, ಅದನ್ನ ಮರೀಲಿಕ್ಕೆ ಸಾಧ್ಯನಾ? ಆದ್ರೂ ಸಾಹೇಬ್ರೆ, ನಾನು ಒಂದು ಮಾತು ಕೇಳ್ತೀನಿ ನಿಮ್ಮನ್ನ, ನೀವು ಇಲ್ಲಿಂದ ನಾನು ಹೋದ್ಮೇಲೆ ಏನ್ ಹೇಳ್ಕೊತೀರಾ ನನ್ನ ಬಗ್ಗೆ? ಏನ್ ಹೇಳಲಿಕ್ಕೆ ಸಾಧ್ಯ? ಖಂಡಿತ ನನಗೆ ತಾಯಿಯಷ್ಟು ಪ್ರೀತಿಯನ್ನ ಕೊಟ್ಟಂತ ಅತ್ತೆ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಸಾಹೇಬ್ರೆ. ಏನ್ ಹೇಳ್ಕೊಡ್ತೀರಾ ನೀವು ಹೇಳಿ ಅಂದಾಗ, ಏನ್ ಹೇಳ್ಕೊಳ್ಳಿ ಭೂಮಿ? ಯಾಕೆ ನಗ್ತಾ ಇದ್ರಲ್ಲ? ಏನ್ ಹೇಳ್ಕೊಳಕ್ಕಿದೆ? ಯಾಕೆಂದ್ರೆ ಅನುಬಂಧ, ಭೂಮಿ ಹೇಳ್ತಾಳೆ, ಅನುಬಂಧದ ಅಂಗಿ ಕಳಚಿ ಈ ಭೂಮಿ ಬೀಳೋಕೆ ಇರೋದು 4 ಗುಂಡಿ ಭೂಮಿ ಸಾಹೇಬ್ರೆ. ಅದಾದ್ಮೇಲೆ ನೀವೊಂದು ತೀರ, ನಾನೊಂದು ತೀರ. ಅದಕ್ಕೆ ಅಜಿತ್ ಹೇಳ್ತಾನೆ, ಒಂದು ಮಾತು ನೆನಪಾಗ್ತಾ ಇದೆ ನನಗೆ, ಕೆಲವೊಂದು ಸಾಲುಗಳು ನೆನಪಿಗೆ ಬರ್ತಾ ಇದೆ ಭೂಮಿ. ಬೀಳಿಸಿ ಬಿಡು ಸಾಕು ಅದರದೇ ಅಂಟಿರುವ ಅದರಗಳನ್ನ, ಬಿಸಾಡಿ ಬಿಡು ಎದೆಯೊಳಗೆ ಬಚ್ಚಿಟ್ಟಿರುವ ಮಾತುಗಳನ್ನ, ಹೇಗೆ ಗೆಳತಿ ಹೇಳು? ಸಾಕು ಸಾಕೆನ್ನುವ ಈ ಮೌನ ಬಿಟ್ಟು ಹೋಗುವ ಮುನ್ನ ಹೇಳಿ ಹೋಗು ಕಾರಣ ಅಂತ ಹೇಳಿ ಮುಂದೆ ನುಡಿತಾನೆ. ಆಗ ಅವಳು ಒಂಥರ ನಗ್ತಾಳೆ ಪಾಪ. ಈ ಕಡೆ ನಚಿ ಹುಡ್ಕೊಂಡು ಹೋಗ್ತಾಳೆ. ಅಂಜು ಹುಡ್ಕೊಂಡು ಹೋದಾಗ ಮಾತಾಡ್ಕೊಂಡು ಬರ್ತಾ ಇರ್ತಾನೆ, ಇದೆಲ್ಲ ನಮ್ಮ ಅಪ್ಪನ ಭೂಮಿ, ಒಂದಷ್ಟು ತೆಂಗ್ ಹಾಕಿದಾರೆ, ಅಡಿಕೆ ಹಾಕ್ತಾ ಇದಾರೆ, ಇದೆಷ್ಟೆಲ್ಲ ನಮ್ದೆ ಅಂತ ಹೇಳಿ ಬರ್ತಾ ಇರ್ತಾನೆ. ಬರ್ಬೇಕು 4 ಜನ ರೌಡಿಗಳು ಸೇರ್ಕೊಂಡು ಚೆನ್ನಾಗಿ ಹೊಡ್ಬಿಡ್ತಾರೆ ಪಾಪ ಅವನ್ನ. ಬರ್ತಾರೆ, ಮನೆಗೆ ಬಂದಾಗ ಶ್ರವಣ್ ಹಿಡ್ಕೊಂಡು ಯಾರು ಹೊಡೆದಿದ್ದು, ಯಾರು ಇದಕ್ಕೆ ಕಾರಣ ಅಂತೇಳಿ ಅಬ್ಬರಿಸ್ತಾನೆ. ಅಬ್ಬರಿಸಿದಾಗ ಅದಕ್ಕೆ ಅವಳು ಅಂಜು ಇದ್ದವಳು ಆ ಕ್ಷಣದಲ್ಲೇ ಅವನ ಹೆಸರನ್ನ ಹೇಳ್ತಾಳೆ, ಹುಲಿಯಾ ಅಂತ ಹೇಳಿ. ಹುಲಿಯಾ ಅಂದ ತಕ್ಷಣ ಲಕ್ಕಿ ಕುಡಿತಿದ್ ಲೋಟನ, ನೀರಿನ ಲೋಟನ ಬೀಳ್ಸ್ಬಿಡ್ತಾರೆ ಶಾಕ್ ಆಗಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೂರ್ಯನ್ಗೆ, ನಮ್ ಲಕ್ಕಿ ಕೊಡ್ದಿರೋನು ಇವನೇ ಅಂತ ಹೇಳಿ. ತಕ್ಷಣ ಎಲ್ರು ಗುಂಪು ಕಟ್ಕೊಂಡು ಊರ್ ಮುಂದಿನ ಕಟ್ಟೆಗೆ ಬರ್ತಾರೆ. ಬರ್ತಿದ್ದಾಗನೇ ಇವನು ಹುಲಿಯ ರೌಡಿ ಎಲ್ರು ಕೂಡ ಬರ್ತಾರೆ. ಅಂದ್ರೆ ಭೂ ಮಾಫಿಯಾ ತುಂಬಾ ಚೆನ್ನಾಗಿದೆ ನಿಜಕ್ಕೂ ಕೂಡ. 2ರ ಈ ಸಂಚಿಕೆಯ ಮಹಾಮಿಲನಲ್ಲಿ ತಿಳ್ಕೊಬೇಕಾಗತಕ್ಕಂಥ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರಂತಹ ಸುಂದರವಾದಂತಹ ಸಾಂಸ್ಕೃತಿಕ ನಗರಿಯಲ್ಲೂ ಕೂಡ ಈ ಭೂ ಮಾಫಿಯಾ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇಡೀ ಸಾಮಾನ್ಯ ಜನರನ್ನೆಲ್ಲರನ್ನು ಕೂಡ ಅಟ್ಟಾಡಿಸಿಕೊಳ್ತಾ ಇದೆ. ರೈತಾಪಿ ವರ್ಗದವರನ್ನ, ಅವರ ಮುಗ್ಧತೆನ ಎಷ್ಟರ ಮಟ್ಟಿಗೆ ಅವರು ದುರುಪಯೋಗ ಪಡಿಸ್ಕೊಂಡು ಹಾಳು ಮಾಡ್ತಾ ಇದೆ ಈ ಸಮಾಜನ, ಈ ರೈತ ವರ್ಗವನ್ನ, ಸಾಮಾನ್ಯರನ್ನ ಅನ್ನೋದನ್ನ ಬಹಳ ಸುಂದರವಾಗಿ ಖಂಡಿತವಾಗಿ ಕೂಡ ಕಟ್ಕೊಟ್ಟಿದ್ದೀರಾ. ಈ ಧಾರಾವಾಹಿ 2 ಸಂಚಿಕೆಗಳ ಮಹಾಮಿಲನದಲ್ಲಿ ಏನು ಈ ಭೂಮಾಫಿಯಾ ತೋರಿಸ್ತಾ ಇದ್ದೀರಾ, ಇದು ಖಂಡಿತವಾಗಿ ಕೂಡ ಸಮಾಜಕ್ಕೆ ಕೊಡ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಸಂದೇಶ. ಖಂಡಿತವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಡೈರೆಕ್ಟ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು, ತುಂಬಾ ಚೆನ್ನಾಗಿದೆ ಈ ಸಂದೇಶ. ಈ ಒಂದು ಸುಂದರವಾದಂತಹ ಈ ಸಂಚಿಕೆಗಳ 2ರ ಒಂದು ಮಹಾಮಿಲನವನ್ನ ವೀಕ್ಷಕ ಬಾಂಧವರು ಎಲ್ಲರೂ ಕೂಡ ನೋಡಿ, ಎಲ್ಲರೂ ಕೂಡ ಆಶೀರ್ವದಿಸಿ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.